ಸೊ ಮಕ್ಕಳ ಫಂಕ್ಷನ್ಸನ್ನ ಚೆಕ್ ಮಾಡೋದ್ರ ಬಗ್ಗೆ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಬಗ್ಗೆ ಹೇಳ್ತಾ ಇದ್ವಿ. ಚೆಕ್ ಇಂಜೆಕ್ಟಿವಿಟಿ ಆರ್ ಸರ್ಜೆಕ್ಟಿವಿಟಿ of F mapping from n to n given by f of x equal to x square so ಇಲ್ಲಿ for all x1 comma x2 belongs to domain or f of x1 is equal to f of x2 implies x1 square equal to x2 square. This implies x1 equal to x2 by laws of indices. Laws of indices ಪ್ರಕಾರ ಪವರ್ಸ್ ಸೇಮ್ ಇದ್ದಾಗ ಬೇಸಸ್ ಸೇಮ್ ಅಂತ ಹೇಳೋದು. ಸಿನ್ಸ್ ಪವರ್ಸ್ ಆರ್ ಸೇಮ್ bases also same, bases are equal and bariyana. Since powers are same, bases are equal in natural numbers. ಇದು ನ್ಯಾಚುರಲ್ ನಂಬರ್ಸಿಗೆ ಹೊರಟುಗುಡ್ಡ ಆಗುತ್ತೆ. This implies x1 equal to x2. Therefore, f is ಇಂಜೆಕ್ಟಿವ್ ಸರಿ, ಆದರೆ ಸರ್ಜೆಕ್ಟಿವ್ ಆಗತ್ತಾ ಅಂದರೆ ಎಲ್ಲ ಡೊಮೈನಲ್ಲಿರೋ ಅಂಥ ಇಮೇಜಸ್ಗೂ ಪ್ರೀ ಇಮೇಜ್ ಇರಲೇಬೇಕಲ್ಲ. ಅಲ್ಲಿಗೆ ಲೆಟ್ y is equal to f of x, y is equal to f of x ಅಂತ ಭಾವಿಸ್ಕೊಂಡ್ರೆ ಆಗ y ಈಕ್ವಲ್ ಟು ಏನಾಗೋಯ್ತು, ಎಕ್ಸ್ ಸ್ಕ್ವೇರ್ ಆಗೋಯ್ತು. ದೇರ್ಫಾರ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ವೈ ಆಗ್ಬಿಡುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ವೈ. ಅದು ಇರಕ್ಕೆ ಸಾಧ್ಯವೇ ಇಲ್ಲ. ನ್ಯಾಚುರಲ್ ನಂಬರ್ಸಲ್ಲಿ ಸ್ಕ್ವೇರ್ ರೂಟ್ ಆಫ್ ವೈ ಅನ್ನೋದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅಲ್ಲಿಗೆ ಅದು ವೈ ಕೋಡೊಮೈನಲ್ಲಿರ್ಬೋದು, ಅದರ ಇಮೇಜು ಪ್ರೀ ಇಮೇಜು ಇರೋಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ರೂಟ್ ವೈ. ಸಿನ್ಸ್ ಇಲ್ಲಿ ಬರೀಬೋದು ಏನು, ಸಿನ್ಸ್ ರೂಟ್ ವೈ ಈಸ್ ನಾಟ್ ಪ್ರೆಸೆಂಟ್ in natural numbers, set of natural numbers ಅಲ್ಲಿ ಇಲ್ದಲೇ ಇರೋದ್ರಿಂದ ಆಲ್ images do not have pre-images. Therefore, it is not surjective. Injective, not surjective. Injective, not surjective. ಓಕೆನಾ? ಎಸ್. ಸಪೋಸ್ ಇದು ಎನ್ ಅಂತ ಕೊಡೋ ಬದಲು ಝೆಡ್ ಅಂತ ಕೊಟ್ಬಿಡ್ತು, ಆಗ ಇಲ್ಲಿ ಸರ್ಜೆಕ್ಟಿವೇ ಆಗಲ್ಲ, ಇಂಜೆಕ್ಟಿವೂ ಆಗಲ್ಲ, ಸರ್ಜೆಕ್ಟಿವೂ ಆಗಲ್ಲ, ಎರಡೂ ಆಗೋದಿಲ್ಲ. ಇಲ್ಲಿ ಸರ್ಜೆಕ್ಟಿವ್ ಆಗಲ್ಲ ಅಂತಂದರೆ ನಾಟ್ ಪ್ರೆಸೆಂಟ್ ಇನ್ ಸೆಟ್ ಆಫ್ ಇಂಟೀಜರ್ಸ್ ಅಂತ ಹೇಳ್ಬಿಡ್ತೀರಾ, ಏನು ತೊಂದರೆ ಆಗಲ್ಲ. ಇಲ್ಲಿ ಬರೆದ್ಬಿಡ್ಬೋದು ಹೀಗೆ, ನಾಟ್ ಪ್ರೆಸೆಂಟ್ ಇನ್ ಸೆಟ್ ಆಫ್ ಇಂಟೀಜರ್ಸಲ್ಲಿ ಇರೋದಿಲ್ಲ ರೂಟ್ 7 ರೂಟ್ 5 ಅಂತಕ್ಕಂಥದ್ದು. ಅಲ್ಲಿಗೆ ಆಲ್ ಇಮೇಜಸ್ ಡು ನಾಟ್ ಹ್ಯಾವ್ ಪ್ರೀ ಇಮೇಜಸ್, ಇಟ್ ಈಸ್ ನಾಟ್ ಸರ್ಜೆಕ್ಟಿವ್. ಇಂಜೆಕ್ಟಿವು ಯಾಕಲ್ಲ ಅಂತ ಹೇಳ್ತೀವಿ ಅಂತಂದರೆ ಮಕ್ಕಳ, ಇದು ಒಂದೇ ರೀಸನ್ನು.
for all 1 belongs to Z, f of 1 is equal to 1 square equal to 1. F of minus 1 is minus 1 square also equal to 1. Two different pre-images 1 and minus 1 have same image 1 in domain. ನೋಡಿ, ಟೂ ಡಿಫ್ರೆಂಟ್ ಪ್ರೀ ಇಮೇಜಸ್ಗೆ ಸೇಮ್ ಇಮೇಜ್ ಇದೆಯಂತೆ, ಇರಂಗಿಲ್ವಲ್ಲ ಒನ್ನಲ್ಲಿ. ದೇರ್ ಫಾರ್ ಎಫ್ ಈಸ್ ನಾಟ್ ಇಂಜೆಕ್ಟಿವ್. ಆಮೇಲೆ ಇದು ನಾಟ್ ಸರ್ಜೆಕ್ಟಿವ್ ಆಲ್ಸೋ, ಇದು ನೈದರ್ ಇಂಜೆಕ್ಟಿವ್ ನಾರ್ ಸರ್ಜೆಕ್ಟಿವ್. ಇಂಜೆಕ್ಟಿವು ಅಲ್ಲ, ಸರ್ಜೆಕ್ಟಿವು ಅಲ್ಲ. ಓಕೆನಾ? ಎಸ್. ದೆನ್ f mapping from n to n given by f of x is equal to x cube ಅಂತ ಇದೆ. ಲಾಸ್ಟ್ ಐಟಮ್. ಇಲ್ಲಿ ನಾವು ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಡೊಮೈನ್ n, f of x1, f of x2 implies x1 cube equal to x2 cube. That implies x1 equal to x2. Since powers are same, bases also same, laws of indices prakara, therefore f is injective. ಸರ್ಜೆಕ್ಟಿವ್ ಆಗಲ್ಲ. ಲೆಟ್ y ಈಸ್ ಈಕ್ವಲ್ ಟು f of x ಅಂತ ತಗೊಂಡ್ರೆ ಆಗ y ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆಗ್ಬಿಡುತ್ತೆ. ದೇರ್ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ y ಆಗೋಗ್ಬಿಡುತ್ತೆ. ಸೊ ಅಲ್ಲಿಗೆ ಕ್ಯೂಬ್ ರೂಟ್ ಆಫ್ y ಅಂತಕ್ಕಂಥದ್ದು ಇರೋದಿಲ್ಲ. ಕ್ಯೂಬ್ ರೂಟ್ ಆಫ್ y ಈಸ್ ನಾಟ್ ಪ್ರೆಸೆಂಟ್ in set of natural numbers. It is not present in set of natural numbers. Therefore f is not surjective. F is not surjective. ಓಕೆನಾ? ಇಲ್ಲಿಗೆ ನಮ್ಮ ಈ ಇಂಜೆಕ್ಟಿವ್, ಸರ್ಜೆಕ್ಟಿವ್, ಬೈಜೆಕ್ಟಿವ್ ಫಂಕ್ಷನ್ಗಳ ಬಗ್ಗೆ ಮಾತಾಡಿದ್ದಾಯಿತು. ಈಗ ಕಾಂಪೊಸಿಷನ್ ಆಫ್ ಫಂಕ್ಷನ್. ಇದ್ರದ್ದು ಡೆಫಿನೇಷನ್ ಕೊಡ್ತೀನಿ. ಲೆಟ್ ಎಫ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಆ್ಯಂಡ್ G mapping from B to C be two functions, then composition of f and n G is denoted by G composition F. G composition F is defined as ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ G composition F
mapping from A to C, A to B, B to C, A to C is given by G of f of x, G of f of x. G of f of x for all x belongs to A. For all x belongs to A. ಇದಕ್ಕೆ ನಾವು ಕಾಂಪೊಸಿಷನ್ ಆಫ್ ಫಂಕ್ಷನ್ ಅಂತ ಕರಿತೀವಿ. ಬರ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಎಕ್ಸಾಂಪಲ್ ತಗೊಂಡಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸಪೋಸ್ ದೇರ್ ಈಸ್ ಎ ಫಂಕ್ಷನ್ whose domain that is 2, 3, 4, 5 mapped onto 3, 4, 5, 9 and another function g 3, 4, 5, 9 mapped to 7, 11, 15 defined as f of 2 is equal to 3, f of 3 is equal to 4, f of 4 and is equal to f of 5 is equal to 5. G of 3 is equal to G of 4 is equal to 7 and G of 5 is equal to G of 9 is equal to 11. Find G of f. G of f ಕಂಡುಹಿಡಿಯಿರಿ. ಹೇಗೆ ಕಂಡುಹಿಡಿತೀರಾ ಸರ್? ನೋಡಿ, f mapping from A to B, G mapping from B to C ಅಂದರೆ f mapping from A to C ಅಂತಂದರೆ G ಕಾಂಪೊಸಿಷನ್ f. ನೋಡಿ, G ಕಾಂಪೊಸಿಷನ್ f ಆಫ್ 2 ತಗೋಬೇಕು, G ಕಾಂಪೊಸಿಷನ್ f of 3, G ಕಾಂಪೊಸಿಷನ್ f of 4, G ಕಾಂಪೊಸಿಷನ್ f of 5 is equal to. ಈಗ ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್? G of f of 2 ಅಂತ. G of ವಾಟ್ ಈಸ್ ದಿ ಮೀನಿಂಗ್ ಆಫ್ f of 2? ಇಲ್ಲಿ ಕೊಟ್ಟಿದ್ದಾರೆ 3 ಅಂತ. f of 2 is 3. ದಟ್ ಈಸ್ G of 3 ಆಯಿತು. ವಾಟ್ ಈಸ್ G of 3? G of 3 ಅಂದರೆ 7 ಕೊಟ್ಟಿದ್ದಾರೆ, 7. ಅಲ್ಲಿಗೆ G of f of 2 is equal to 7 ಅಂತ ಹಾಗೆ ಬರಿಬೇಕಾಗುತ್ತೆ. G of f of 2, f of 2 ಯಾವುದಕ್ಕೆ ಸಮ? 3ಗೆ ಸಮ. G of 3 ಯಾವುದಕ್ಕೆ ಸಮ? 7ಗೆ ಸಮ. ಈಗ G of f of 3, ವಾಟ್ ಈಸ್ G of f of 3 ಯಾವುದಕ್ಕೆ ಸಮ? 4. G of 4 ಯಾವುದಕ್ಕೆ ಸಮ? 7. ಸೇಮ್ 7. ವಾ. ಈಗ ನೆಕ್ಸ್ಟ್ G of f of 4, G of f of 4, G of f of 4, G of f of 4 ಯಾರಿಗೆ ಸಮ? 5. 5ಗೆ ಸಮ. G of 5 ಯಾವುದಕ್ಕೆ ಸಮ? 1. ಈಗ G of f of 5, G of f of 5, f of 5 ಯಾವುದಕ್ಕೆ ಸಮ ನೋಡಿ? 5ಗೆ ಸಮ. G of 5 ಯಾವುದಕ್ಕೆ ಸಮ? 1ಗೆ ಸಮ. G of 5, G of 9 both are coming 1. Like this you must find out G of f of 2, 3, 4, 5 ಅಷ್ಟು ಕಂಡುಹಿಡಿದಿದ್ವಿ.
ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಇಫ್ F mapping from R to R, G mapping from R to R given by f of x equal to cos x and g of x is equal to 3x square, find g of f and f of g. G of f and f of g. G of f of x ಏನು? G of f of x ಅಂತ, that is equal to G of what is f of x? f of x ಅಂದರೆ cos x. Yes. G of x ಅಂದರೆ 3x square, G of cos x ಅಂದರೆ 3 cos squared x. This is the solution. Okay. ಈಗ f of g of x ಅಂತಂದರೆ f of g of x that is equal to f of g of x ಅಂದರೆ 3x square. What is f of x? Cos x. f of 3x square cos 3x square. ಅಲ್ಲಿಗೆ therefore g of f not equal to f of g. ಇವೆರಡು ಈಕ್ವಲ್ ಆಗಿಲ್ಲ. ಓಕೆನಾ? ಸೊ ನೆಕ್ಸ್ಟು ಕಾಂಪೊಸಿಷನ್ ಆಫ್ ಫಂಕ್ಷನ್ 1 ಮತ್ತು ಆನ್ ಟು ಇವುಗಳ ಬಗ್ಗೆ ಡಿಸ್ಕಸ್ ಮಾಡೋದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋದು.